ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಈ ವಿಡಿಯೋ ಇತ್ತಲ್ಲ, ನಾನು ಬೇಕಾದ್ರೆ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರು ಸಹ ಫುಲ್ ನೋಡುವುದಿಲ್ಲ. ಯಾಕೆಂದ್ರೆ ನಾನು ಕೋರ್ಸಲ್ಲೂ ಆ್ಯಡ್ ಮಾಡಿದ್ದೀನಿ, ನಾನು ನೋಡ್ತಾ ಇದ್ದೀನಿ. ಇದುವರೆಗೆ 1200 ಸ್ಟೂಡೆಂಟ್ಸ್ಗಳಿಗೆ ನಾವು ಕೋರ್ಸನ್ನು ಹೇಳಿಕೊಡೋ ಮುಖಾಂತರ ನಾವು ಜನಗಳಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ಯೂಟ್ಯೂಬಲ್ಲೂ ಅಷ್ಟೇ ಇದ್ರ ಬಗ್ಗೆ ಒಂದು 3-4 ವಿಡಿಯೋ ಮಾಡಿದ್ದೀನಿ. ನನ್ನೊಂದು ಚಾಲೆಂಜ್ ಇತ್ತು, ಅದು 1000 ವ್ಯೂ ಹೋಗಲ್ಲ ಅಂತ. 100% ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾವ ಟ್ರೇಡರ್ಗೂ ರಿಸ್ಕ್ ರಿವಾರ್ಡ್ ಇಷ್ಟ ಆಗಲ್ಲ. ಅವನಿಗೆ ಬೇಕಾಗಿರೋದು ಒಂದೇ, ಸ್ಟ್ರಾಟರ್ಜಿ. ಸರ್, ಹೆಂಗ್ ಬೈ ಮಾಡೋದು ಹೇಳ್ಕೊಡಿ, ಹೆಂಗ್ ಟಾರ್ಗೆಟ್ ಇಡೋದು ಹೇಳಿ, ಸ್ಟಾಪ್ ಲಾಸ್ ಬೇಡ, ಹೆಂಗ್ ಟಾರ್ಗೆಟ್ ತಗೊಳ್ಳೋದು ಹೇಳಿ. ಇದೆರಡು ಬಿಟ್ರೆ ಮತ್ತೆ ತಲೆಯಲ್ಲಿ ಯಾವ ಹುಳನೂ ಓಡಾಡೋದಿಲ್ಲ. ರಿಸ್ಕ್ ರಿವಾರ್ಡ್ನೇ ಕರೆಕ್ಟಾಗಿ ಮಾಡೋದಿದ್ರೆ ನಿಮಗೆ ಟ್ರೇಡಿಂಗಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಲಾಸ್ ಮಾಡಿಕೊಡೋಂತೂ ಗ್ಯಾರಂಟಿ, 100% ಗ್ಯಾರಂಟಿ. ಹೌದಾ ಅಲ್ವ ಅಂತ ನೀವೇ ನಿಮ್ಮ ವಿಮರ್ಶನೆ ಮಾಡ್ಕೊಂಡು ಕಮೆಂಟಲ್ಲಿ ತಿಳಿಸಿ, ಆಯ್ತಾ? ಆದರೆ ಈ ವಿಡಿಯೋನ ಯಾರು ನಿಜವಾಗ್ಲೂ ಕೊನೆವರೆಗೆ ನೋಡ್ತಾರೋ ಅವರು ಅರ್ಥ ಮಾಡ್ಕೊಂಡ್ರೆ ಲಾಸ್ ಅಂತೂ ಖಂಡಿತ ಮಾಡ್ಕೊಳ್ಳಲ್ಲ. ಓಕೆನಾ? ನೋಡೋಣ ಈ ಚಾಲೆಂಜಲ್ಲಿ ಎಷ್ಟು ಜನ ವಿನ್ ಆಗ್ತೀರಿ, ಎಷ್ಟು ಜನ ಕೊನೆವರೆಗೆ ವಿಡಿಯೋ ನೋಡ್ತೀರಿ, ಎಷ್ಟು ವಿಡಿಯೋಸ್ ವ್ಯೂ ಆಗುತ್ತೆ, ಎಷ್ಟು ಲೈಕ್ ಬರುತ್ತೆ ಅನ್ನೋದ ಮೇಲೆ ನಾನು ಚಾಲೆಂಜಲ್ಲಿ ವಿನ್ ಆದ್ನ ಸೋತ್ನ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ನನಗೆ ಗ್ಯಾರಂಟಿ ಕಾನ್ಫಿಡೆಂಟ್ ನಾನು ಗೆಲ್ತೀನಿ. ಓಕೆನಾ? ಬನ್ನಿ ವಿಡಿಯೋದೊಳಗೆ ನೋಡೋಣ. ಓಕೆ, ಈಗ ನಮ್ಗೆ ಯಾರು ಮುಖ್ಯ ಸರ್? ಈಗ ಯಾರು ಮುಖ್ಯ? ಸ್ಟ್ರಾಟರ್ಜಿ ಮುಖ್ಯ ಇದೆಯಾ ಅಥವಾ ರಿಸ್ಕ್ ರಿವಾರ್ಡ್ ಮುಖ್ಯ ಇದೆಯಾ? ಸ್ಟ್ರಾಟರ್ಜಿ ಸರಿ. ಈಗ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು 50,000 ರೂಪಾಯಿ ಕೊಟ್ಟು ಕಲ್ತಂತ ಒಂದು ಸ್ಟ್ರಾಟರ್ಜಿ ಇರುತ್ತೆ, ಯೂಟ್ಯೂಬಲ್ಲಿ ಫ್ರೀಯಾಗಿ ಕಲ್ತಂತ ಒಂದು ಸ್ಟ್ರಾಟರ್ಜಿ ಇರುತ್ತೆ, ಅಥವಾ ನಾವೇ ಅಬ್ಸರ್ವ್ ಮಾಡಿ ಮಾಡಿದಂಥ ಒಂದು ಸ್ಟ್ರಾಟರ್ಜಿ ಇರುತ್ತೆ, ಅಥವಾ ನನ್ನ ಫ್ರೆಂಡ್ ಹೇಳ್ಕೊಟ್ಟಂತಹ ಒಂದು ಸ್ಟ್ರಾಟರ್ಜಿ ಇರುತ್ತೆ. ಯಾವುದು ಬೇಕಾದ್ರೂ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಯಾವ ಸ್ಟ್ರಾಟರ್ಜಿ ಬೇಕಾದ್ರೂ ತಗೊಳ್ಳಿ, ಯಾವ ಸ್ಟ್ರಾಟರ್ಜಿನೂ 100% ಅಂತ ಯಾರು ಕ್ಲೈಮ್ ಮಾಡಲ್ಲ, ಇನ್ಕ್ಲೂಡಿಂಗ್ ಮೀ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, 100% ಅಂತ ಯಾರು ಕ್ಲೈಮ್ ಮಾಡಲ್ಲ, ಕ್ಲೈಮ್ ಮಾಡಕ್ ಸಾಧ್ಯವೂ ಇಲ್ಲ. ಯಾಕೆಂದ್ರೆ ನನಗೂ ಲಾಸ್ ಆಗುತ್ತೆ, ನನ್ನ ಸ್ಟ್ರಾಟಜಿನೂ ಒಮ್ಮೊಮ್ಮೆ ಫೇಲ್ ಆಗುತ್ತೆ. ಹೌದಾ? ಅದಕ್ಕೆ ಎಲ್ಲರೂ ಹೇಳೋದೇನು, ನಮ್ಮ ಸ್ಟ್ರಾಟಜಿಗಳೆಲ್ಲ ವರ್ಕ್ ಆಗೋದು ಎಷ್ಟು? 80%. ಈಗ ನಮ್ಮ ಸ್ಟ್ರಾಟಜಿ 80%, ಕೆಲವ್ರದ್ದು 75, ಕೆಲವ್ರದ್ದು 70, ಕೆಲವ್ರದ್ದು 60, ಕೆಲವು 20% ಸ್ಟ್ರಾಟಜಿನೂ ಇದೆ. ಅದು ನಿಮಗೆ ಡಿಸಿಷನ್ ಮಾಡೋಕ್ಕೆ ಬಿಟ್ಟಿರೋದು. ಈಗ 80% ವರ್ಕ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. 80% ಅಂದ್ರೆ ಏನು ಅಂದ್ರೆ 20 ಟ್ರೇಡಿಂಗ್ ಡೇಸ್. ಕೆಲವು ದಿವಸ 21 ಬರುತ್ತೆ, ಕೆಲವು ತಿಂಗಳಲ್ಲಿ 18 ಬರುತ್ತೆ. ಆವ್ರೇಜ್ ಆಗಿ 20 ಇಟ್ಕೊಳ್ಳೋಣ. 20 ಟ್ರೇಡಿಂಗ್ ಡೇಸ್ ಅಲ್ಲಿ ನಮಗೆ ಲಾಸ್ ಅಂತ ಬಂದ್ರೆ 4 ದಿವಸ ಮಾತ್ರ ಲಾಸ್ ಆಗ್ಬೇಕು. ಅದಕ್ಕೆ 80% ಸಕ್ಸಸ್ ರೇಷಿಯೋ ಅಂತ ಹೇಳ್ತೀವಿ. 4 ಲಾಸ್, ಓಕೆ, ಅಕ್ಸೆಪ್ಟೆಡ್. ಓಕೆನಾ? ಈಗ ನಮ್ಗೆ ವಿಷಯ ಏನಂದ್ರೆ 80% ಸ್ಟ್ರಾಟರ್ಜಿ ಆಗಿರ್ಬೋದು, 4 ದಿವಸ ಲಾಸ್ ಆಗಿರ್ಬೋದು. ಆದ್ರೆ ನಾವು ಈ ರಿಸ್ಕ್ ರಿವಾರ್ಡ್ ಅನ್ನೋದನ್ನ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ 16 ದಿವಸದಲ್ಲಿ ಬಂದ ದುಡ್ಡನ್ನ 4 ದಿವಸದಲ್ಲಿ ಕಳ್ಕೊಳ್ತೀವಿ. ಅಂದ್ರೆ ಈಗ ಇಲ್ಲಿ ಸ್ಟ್ರಾಟಜಿ ಪ್ರಕಾರ ನಾವು ಪ್ರತಿ ದಿವಸ ಟ್ರೇಡಿಂಗಿಗೆ 1,000 ರೂಪಾಯಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ನಾವು 16 ದಿವಸ ಸಕ್ಸಸ್, 16,000 ಮಾಡ್ತೀವಿ. ಓಕೆನಾ? ಈಗ 4 ದಿವಸ ನಮಗೆ ಲಾಸ್ ಆಗ್ಬೇಕು, ಒಪ್ಕೊಳ್ಳೋಣ, ಲಾಸ್ ಆಗುತ್ತೆ ಅಂತಾನೆ ಡಿಸೈಡೆಡ್. ಆದ್ರೆ ಅವತ್ತು ಎಷ್ಟು ಲಾಸ್ ಆಗ್ಬೇಕು? ನಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ 1,000 ರೂಪಾಯಿ ಲಾಸ್ ಆಗಿ 4,000 ರೂಪಾಯಿ ಲಾಸ್ ಆಗ್ಬೇಕು, ಕರೆಕ್ಟಾ? ಆದ್ರೆ ನಾವು ಅದನ್ನ ಮಾಡೋದಿಲ್ಲ. ನಾವು ಅವತ್ತು ಏನ್ ಮಾಡ್ತೀವಿ? ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ಮಾಡದೆ ಪ್ರತಿ ಟ್ರೇಡ್ ಅಲ್ಲೂ 4,000 ರೂಪಾಯಿ ಲಾಸ್ ಮಾಡ್ತೀವಿ. ಅಂದ್ರೆ ಪ್ರತಿ ದಿವಸನೂ 4,000 ಲಾಸ್ ಮಾಡ್ತೀವಿ. ಎಂಡ್ ಆಫ್ ದ ಡೇ 4 × 4 16,000. ಇದು ನ್ಯೂಟ್ರಲ್, ಇದು ಪುಣ್ಯ. ನ್ಯೂಟ್ರಲ್ ಆದ್ರೆ ಅವ್ರ ಅಜ್ಜಿ ಪುಣ್ಯ. ಆದ್ರೆ ಕೆಲಸ ಅದು ಇಲ್ಲ. ಏನಾಗುತ್ತೆ? ಇದು 4,000 ಹೋಗಿ 12,000 ಲಾಸ್ ಮಾಡ್ಕೊಂಡಿರ್ತಾರೆ. ಅದೇನ್ಲೇ ಆಗಿರುತ್ತೆ? 48,000 ರೂಪಾಯಿ ಲಾಸ್. ಅಂದ್ರೆ 16,000 ರೂಪಾಯಿ ಬಂದಿದ್ದ ಪ್ರಾಫಿಟ್ ಅನ್ನ ಬಿಟ್ಟು 32,000 ರೂಪಾಯಿ ಇವ್ರ ಕೈಯಿಂದ ಕೊಟ್ಟಿರ್ತಾರೆ. ಏನ್ ಕಾರಣ? ಸ್ಟ್ರಾಟರ್ಜಿ ಪ್ರಾಬ್ಲಮಾ? ಅಲ್ಲ. ಸ್ಟ್ರಾಟರ್ಜಿ ಹೇಳಿದೆ, ನಾನು ವರ್ಕ್ ಆಗೋದು ನೋಡಪ್ಪ, ನಾನು ವರ್ಕ್ ಆಗೋದು 16 ದಿವಸ ಅಂತ ಅದು ಹೇಳಿದೆ. ಆ 4 ದಿವಸ ನಾನು ವರ್ಕ್ ಆಗಲ್ಲ ಅಂತ ಹೇಳಿದೆ. ಆ 4 ದಿವಸ ನಾವು ಯಾಕೆ ಒಪ್ಕೊಳ್ಳೋದಿಲ್ಲ? ನಾವು ಒಪ್ಕೊಳ್ಳದೆ ಇರೋದ್ರಿಂದಾಗಿ ನಾವು ಅದಕ್ಕೆ ಬೇಗ ಜಾಸ್ತಿ ಕೊಡ್ತೀವಿ. ಅದರಿಂದಾಗಿ ನಮ್ಗೇನಾಗುತ್ತೆ? ಲಾಸು ಜಾಸ್ತಿ ಆಗ್ತಾ ಬರುತ್ತೆ. ಈ ಜಾಸ್ತಿ ಆದಂತ ಲಾಸ್ ಇಂದಾಗಿ ನಾವೇನ್ ಮಾಡ್ಕೊಳ್ತೀವಿ? ನಮ್ಮ ಕೈಯೆಲ್ಲ ಕರ್ಕೊಂಡು ಹೋಗುತ್ತೆ. ಯಾಕೆ ಇದಾಗುತ್ತೆ? ರಿವಾರ್ಡು ನಮ್ಮ ಮನ್ಸಿಗೆ ಗೊತ್ತು. ಏನ್ ಮನ್ಸಿಗೆ ಗೊತ್ತು? ಗ್ರೀನ್ ಆದಾಗ ನೋಡಿ, ಮ್ಯಾಕ್ಸಿಮಮ್ ಜನ
ಅವರ P&L ಅಲ್ಲಿ 500 ರೂಪಾಯಿ ಗ್ರೀನ್ ಆದ್ರೆ ಬಿಡ್ಲಾ? ಫಸ್ಟ್ ಥಾಟ್ ಬಂದಾಯ್ತು, ಬಿಡ್ಲಾ? ಇಲ್ಲ, ನಮ್ಮ ರೂಲು ಟಾರ್ಗೆಟ್ ವರೆಗೆ ಬರಬೇಕು. ಸರಿ, ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3. ಓಕೆ, ಇಲ್ಲಿ ಟಾರ್ಗೆಟ್ 1 ಬಂತು, 1,000 ರೂಪಾಯಿ ಬಂತು, ಬಿಡ್ಲಾ? ಆಲೋಚನೆ ಬಂದಾಯ್ತು ನಮ್ಗೆ. ಟಾರ್ಗೆಟ್ ಸ್ಟ್ರಾಟಜಿ ಏನ್ ಹೇಳುತ್ತೆ, ಈಗ ಕರೆಕ್ಟ್ ಆಗಿತ್ತು ಅಂದ್ರೆ ಟಾರ್ಗೆಟ್ 2 ವರೆಗೆ ಹೋಗುತ್ತೆ ಅಂತ ಹೇಳಿರುತ್ತೆ. ಆದ್ರೆ ನಾವು ಟಾರ್ಗೆಟ್ 1 ಬರೋದಕ್ಕಿಂತ ಮೊದ್ಲೇನೆ ಬಿಡೋಣ ಅಂತ ಮನ್ಸಿಗೆ ಬಂದಿರುತ್ತೆ. ಟಾರ್ಗೆಟ್ 2 ಹೋಗೋದೇ ಇಲ್ಲ, ಟಾರ್ಗೆಟ್ 1 ನಾವು ಹೊರಗೆ ಬರ್ತೀವಿ. ಇದು ಒಂದು ರಿಸ್ಕ್ ನಾವು ಕೈಯಲ್ಲಿ. ಯಾಕೆ? ಸ್ಟಾಪ್ ಲಾಸ್ ಇಡುವುದೇ ಇಲ್ಲ ನಾವು. ಸ್ಟಾಪ್ ಲಾಸ್ ಇತ್ತಲ್ಲ, ನಾವು ಅದನ್ನ ಇಡುವುದೇ ಇಲ್ಲ. ಸ್ಟಾಪ್ ಲಾಸ್ ಅನ್ನು ಇಡಬೇಕು, ಇಡಲ್ಲ ನಾವು. ರಿವಾರ್ಡ್ ಅನ್ನ ಮನ್ಸಲ್ಲೇ ಯೋಚನೆ ಮಾಡ್ತೀವಿ. 1,000 ರೂಪಾಯಿ ಆಯ್ತು ಸಾಕ ಅಂತ, 2,000 ರೂಪಾಯಿ ಆಯ್ತು ಸಾಕ ಅಂತ ಮನ್ಸಲ್ಲಿ. ಅದನ್ನು ಎಕ್ಸಿಟ್ ಬಟನ್ ಒತ್ತಲ್ಲ. ಈ ಕಡೆ ರಿಸ್ಕ್ಗೆ ಸ್ಟಾಪ್ ಲಾಸ್ ಇಡೋದಿಲ್ಲ, ಮೈನಸ್ ಆಗಕ್ಕೆ ಶುರು ಆಗುತ್ತೆ. ನಮ್ಗೆ ಆಕ್ಚುಲಿ ಸ್ಟಾಪ್ ಲಾಸ್ ಎಷ್ಟಿರುತ್ತೆ? 1,000 ರೂಪಾಯಿ ಸ್ಟಾಪ್ ಲಾಸ್ ಇರುತ್ತೆ. ಸ್ಟಾಪ್ ಲಾಸ್ 1,000 ಹತ್ರ ಬರ್ಬೇಕಾದ್ರೆ ಅವ್ರು ಸ್ಟಾಪ್ ಲಾಸ್ ಇಟ್ಟಿಲ್ವಲ್ಲ. 1,000 ಬಂದಾಗ ಒಂದು 200 ರೂಪಾಯಿ ಎಕ್ಸ್ಟ್ರಾ ಕೊಡೋಣ, ಏನೋ ಚೌಕಾಸಿ ಮಾಡೋದು. 200 ರೂಪಾಯಿ ಪರವಾಗಿಲ್ಲ, ಇಟ್ ವಿಲ್ ಕಮ್. 1,200 ಹೋಯ್ತು, ಇಲ್ಲ ಬರುತ್ತೆ. ಇದೊಂದು ಲೈನ್ ಯಾವುದೋ ಒಂದು ಮರ್ತೋಗಿತ್ತು, ಅಲ್ಲಿವರೆಗೆ ಮಾತ್ರ ಬೌನ್ಸು. 1,500 ಸರಿ, ಹೋಗ್ತಾನೆ ಇದೆ. ಧಾರಾಳ ಪ್ರಭುಗಳು ನಾವು, ಲಾಸ್ ಮಾಡ್ಕೊಳ್ಳೋದ್ರಲ್ಲಿ ಧಾರಾಳ ಪ್ರಭುಗಳು. ಬರ್ಬೇಕಾದ್ರೆ ಮಾತ್ರ ಕಂಜೂಸ್ ಅದನ್ನ ಮಾಡಬಾರ್ದು. ರಿಸ್ಕ್ ರಿವಾರ್ಡ್ ಅಂತ ಹೇಳಿದ್ರೆ ರಿಸ್ಕ್ ರಿವಾರ್ಡ್ ಅದಕ್ಕೆ ಬೇಕಾಗಿರೋ ಪ್ಲಾನಿಂಗ್ ಮಾಡಬೇಕು, ಅದೇ ಪ್ರಕಾರವಾಗಿ ಹೊರಗೆ ಬರಬೇಕು. ಸೊ ಇಲ್ಲಿ ನಾವೇನಂದ್ರೆ ಸಿಸ್ಟಮ್ ಅಲ್ಲಿ ಇಡಬೇಕು. ಮನ್ಸಲ್ಲಿ ಇಡೋದು, ಕೈಯಲ್ಲಿ ಇಡ್ಕೊಳ್ಳೋದು, ಇದು ಎಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. 4 ಬರೀರಿ, 3 ಮನ್ಸಲ್ಲಿ ಇಟ್ಕೋ, 3 ಇನ್ ಮೈ ಹ್ಯಾಂಡ್, 4 ಇನ್ ಮೈ ಮೈಂಡ್. ಇದೆಲ್ಲ ಸ್ಕೂಲಲ್ಲಿ ಹೇಳ್ಕೊಡೋ ಲೆಕ್ಕಾಚಾರ. ಆದ್ರೆ ಇದು ಲೆಕ್ಕಾಚಾರ ಇಲ್ಲಿ ಟ್ರೇಡಿಂಗ್ ಅಲ್ಲಿ ನಡೆಯಲ್ಲ. ಟ್ರೇಡಿಂಗ್ ಅಲ್ಲಿ ನಾವು ಏನೇ ಇದ್ರು ಅದನ್ನ ಸಿಸ್ಟಮ್ ಅಲ್ಲಿ ಇಡಬೇಕು. ಸ್ಟಾಪ್ ಲಾಸ್ ಅನ್ನ ನೀವು ಬರ್ದಿಡ್ಬೇಕು, ಅದಕ್ಕೆ ಹಾಕ್ಬೇಕು. ಸಿಸ್ಟಮ್ಗೆ ಟಾರ್ಗೆಟ್ ಅನ್ನ ಹಾಕಿಡಿ. ನಿಮಗ್ ಸಾಕು ಅನ್ನೋ ಒಂದು ಪ್ಲಾನಿಂಗ್ ಇರ್ಬೇಕಲ್ವಾ. ಒಂದೇ ದಿವಸದಲ್ಲಿ ಊಟ ಮಾಡಕ್ಕಾಗುತ್ತೋ ಸರ್ ಇಷ್ಟು? ಇಲ್ಲ, ಒಂದಿಷ್ಟು ಊಟ ಅಂತ ಪ್ಲಾನ್ ಇರ್ಬೇಕು ತಾನೆ. ಅಷ್ಟು ಊಟ ಮಾಡದೆ ಎದ್ದು ಬಂದ ಅಂತ ಇರಬೇಕು. ಅದಿಲ್ಲ, ಡೈಲಿ ಒಂದೇ ಸಲಿಗೆ ಎಲ್ಲ ಬಾಚ್ಕೊಳ್ತೀನಿ ಅಂತ ಹೋಗೋದು. ಅದು ಬಾಚ್ಕೊಳ್ಳೋ ಪ್ರಭಾವದಲ್ಲಿ ಬಂದದನ್ನು ಬಿಟ್ಟು ಎಕ್ಸ್ಟ್ರಾ ಕೊಡುವಂತ ವ್ಯವಸ್ಥೆಗೆ ರಿಸ್ಕ್ ರಿವಾರ್ಡೇ ಕಾರಣ. ಎಸ್ ಆರ್ ನೋ? ನೀವ್ ಹೇಳಿ, ಸರಿಯಾ? ಸೊ ಈಗ ಇದನ್ನ ಮಾಡ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಸಿಸ್ಟಮ್ ಒಳಗೆ ನಮ್ಮ ರಿಸ್ಕ್ ರಿವಾರ್ಡು ಕೂರ್ಸಿರ್ಬೇಕು. ಮೇನ್ ನಾವು ಲಾಸ್ಗೆ ರೆಡಿ ಇದೀವ ಅಂತ ಕೇಳಿದ್ರೆ ಯಾವ ಟ್ರೇಡರ್ ಸರ್ ರೆಡಿ ಇಲ್ಲ ಅಂತ ಹೇಳ್ತಾನೆ? ನೋಡೋಣ, ಹೇಳಿ. ಯಾವ ಟ್ರೇಡರ್ ನಾನು ಲಾಸ್ ಮಾಡ್ಕೊಳಕ್ ರೆಡಿ ಇಲ್ಲ ಸರ್, ನಂಗೆ ಲಾಭ ಮಾತ್ರ ಆಗ್ಬೇಕು ಅಂತ ಯಾರು ಹೇಳೋದಿಲ್ಲ. ಎಲ್ಲರಿಗೂ ಗೊತ್ತು, ಕರೆಕ್ಟ್ ಸರ್, ಒಂದ್ 2 ದಿವಸ ನಮ್ದಲ್ಲ, ನಾನು 2,000 ರೂಪಾಯಿ ಲಾಸ್ ಕೊಡಕ್ ರೆಡಿ ಇದ್ದೀನಿ ಸರ್. ತೊಂದ್ರೆ ಇಲ್ಲ. 2,000 ರೂಪಾಯಿ ಲಾಸ್ಗಿಂದ ಹೆಂಗ್ ಸರ್ ಟ್ರೇಡ್ ಮಾಡಕ್ಕಾಗತ್ತೆ? ಈ ರಿಸ್ಕ್ ತಗೊಂಡ್ರೆ ಇಲ್ಲ ಸರ್ ರಿವಾರ್ಡ್ ಬರೋದು. 2,000 ರೂಪಾಯಿ ಲಾಸ್ ಕೊಡಕ್ಕೆ ನಾನು ರೆಡಿ. ಯಾರು ಇಲ್ಲ ಅಂತ ಹೇಳ್ತಾರೆ? ಎಲ್ಲರೂ ಹೋಗಿ ಹಂಗೆ ಹೇಳ್ತಾರೆ, ರಿಸ್ಕ್ ಲಾಸ್ ಕೊಡಕ್ಕೆ ರೆಡಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಈಗ ನೀವು ಬೇಕಾದ್ರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಅಲ್ಲಿ, ನೀವು ಲಾಸ್ ಕೊಡಕ್ಕೆ ರೆಡಿ ಇದೀರೋ ಇಲ್ವೋ ಅಂತ. ನೀವು ಎಸ್ ಅಂತಾನೆ ಬರೀತೀರಿ. ಕರೆಕ್ಟಾ? ಲಾಸ್ ಕೊಡಕ್ಕೆ ರೆಡಿ ಇದ್ದೀರಿ ಅಂತ ಆದ್ರೆ 20 ದಿವಸದಲ್ಲಿ 4 ದಿವಸ ಲಾಸ್ ಕೊಡಕ್ ನೀವು ರೆಡಿ ಇದ್ದೀರಿ ಅಂತ ಆದ್ರೆ ಅವತ್ತು 2,000 ರೂಪಾಯಿ ಲಾಸ್ ಕೊಡ್ಬೇಕಾದ್ರೆ ನೀವು ಯಾಕೆ ಸಿಸ್ಟಮ್ ಅನ್ನ ಕ್ಲೋಸ್ ಮಾಡುವುದಿಲ್ಲ? ಆನ್ಸರ್ ಮಾಡಿ. ಲಾಸ್ ಕೊಡಕ್ ರೆಡಿ ಇದ್ದೀರಿ ತಾನೆ, ಲಾಸ್ ಅಂತ ಕೊಟ್ಟಿದ್ದೀರಿ ತಾನೆ, ಕೊಟ್ಟ ಮೇಲಿಂದ ಯಾಕೆ ಕೂತ್ಕೊಳ್ಳಲ್ಲ? ಯಾಕೆ? ಈಗ ಪ್ರಾಫಿಟ್ 2,000 ರೂಪಾಯಿ ಆಗ್ತಿದ್ದಂಗೆ ಇವತ್ತು ಬಂದಿದ್ದು 2,000 ರೂಪಾಯಿನ ಬಿಡಬಾರ್ದು, ಹೋಗೋಣ ಅಂತ ಎದ್ದೋಗ್ತಿರ್ತಾನೆ ಅಲ್ಲ. ಕೆಲವರು ಅದು ಬಂದಿದ್ದನ್ನು ತಿರ್ಗಾ ಕೊಟ್ಟು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ 2,000 ರೂಪಾಯಿ ಬಂತು ಡಿಸಿಪ್ಲಿನ್ ಅಂತ ಎದ್ದೋಗ್ತೀರಿ. ಹಾಗೆ ಲಾಸ್ 2,000 ರೂಪಾಯಿ ಆದ್ರೆ ಡಿಸಿಪ್ಲಿನ್ ಅಂತ ಎದ್ದೋಗ್ಬೇಕು ತಾನೆ, ಯಾಕೆ ಎದ್ದೋಗಲ್ಲ? ಅವಾಗ ನಿಮ್ಮೊಳಗಿಂದ ರಿವೆಂಜ್ ಸ್ಟಾರ್ಟ್ ಆಗುತ್ತೆ. ಯಾಕೆ ರಿವೆಂಜ್ ಬರುತ್ತೆ? 2,000 ರೂಪಾಯಿ ಅಕ್ಸೆಪ್ಟ್ ಲಾಸ್ ಕೊಟ್ಟಾದ ಮೇಲಿಂದನು ಇಲ್ಲ, ಅದನ್ನ ಹೆಂಗಾರು ಮಾಡಿ ಕಿತ್ಕೊಬೇಕು, ವಾಪಸ್ ಬರ್ಬೇಕು, ಅಟ್ಲೀಸ್ಟ್ ನ್ಯೂಟ್ರಲ್ ಮಾಡಬೇಕು. ಇದು ನಿಮ್ಮ ಮೆಂಟಾಲಿಟಿಯನ್ನ ಹಾಳು ಮಾಡ್ತದೆ. ಅದಕ್ಕೆ ಹೇಳೋದು ಸ್ಟ್ರಾಟರ್ಜಿ ಏನೂ ಇಲ್ಲ ಸರ್. ಯಾವ ಸ್ಟ್ರಾಟರ್ಜಿ ಬೇಕಾದ್ರೆ ಇರಿ, ಅದು ಗೆಲ್ಸುತ್ತೆ. ಆದ್ರೆ ರಿಸ್ಕ್ ರಿವಾರ್ಡ್ ನೀವು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಂತ ಸ್ಟ್ರಾಟಜಿ ಆಗಿರ್ಲಿ ಆಗಲ್ಲ ನಿಮ್ ಕೈಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲದು ಗೆಲ್ಲೋದಿಲ್ಲ ಅಂತ ನಿಮಗೆ ಗೊತ್ತು. ಕರೆಕ್ಟ್ ಅಲ್ವಾ? ಈಗ ಬೋಲ್ ಮಾಡ್ತಾನೆ, 6 ಬಾಲ್ ಬೋಲ್ ಮಾಡ್ತಾನೆ ಬೋಲರು. ಅವನಿಗೆ 6 ಬಾಲು ಅವನು ವಿಕೆಟ್ ತೆಗಿತೀನಿ ಅಂತಾನೆ ಬೋಲ್ ಮಾಡೋದು. ಕರೆಕ್ಟ್ ಅಲ್ವಾ? ಅವನೇನಾರ ಅದು ಇಲ್ಲ ಇವನ್ 6 ಹೊಡಿಲಿ ಅಂತ ಬೋಲ್ ಮಾಡ್ತಾನ, ಅಥವಾ 4 ರನ್ಸ್ ಹೊಡಿಲಿ ಅಂತ ಬೋಲ್ ಮಾಡ್ತಾನೆ? ಇಲ್ಲ, ವಿಕೆಟ್ ಬೇಲಿ ಅಂತಾನೆ ಬೋಲ್ ಮಾಡೋದು. ಕರೆಕ್ಟಾ? ಬ್ಯಾಟ್ ಮಾಡೋನು ಔಟ್ ಆಗ್ತೀನಿ ಅಂತ ಬ್ಯಾಟ್ ಮಾಡ್ತಾನ?
ಎಲ್ಲಾ ಬಾಲ್ಗೂ ಸಿಕ್ಸರ್ ಹೊಡಿತೀನಿ ಅಂತಾನೆ ಬ್ಯಾಟ್ ಮಾಡೋದು. ಆದ್ರೆ ನಿಯಮ ಏನಾಗುತ್ತೆ, 6 ಬಾಲಲ್ಲಿ 6 ಡಿಫ್ರೆಂಟ್ ರಿಸಲ್ಟ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೇಮ್ ಡೇ 20 ಟ್ರೇಡಿಂಗ್ ಡೇಸ್ ಅಲ್ಲಿ 20 ರಿಸಲ್ಟ್ಗಳು ಬೇರೆ ಬರುತ್ತೆ. ಅದನ್ನ ಎಕ್ಸೆಪ್ಟ್ ಮಾಡಬೇಕು. ಆ ಬಾಲಲ್ಲಿ ಔಟ್ ಆಗಿಲ್ಲ ಅಂದ್ರೆ ನಂದು ಈ ಬಾಲಲ್ಲಿ ಔಟ್ ಆಗಿಲ್ಲ ಮಾರ್ರೆ, ಎಂತ ಇದು ಹಿಂಗಾದ್ರೆ ನಾನು ಹೆಂಗೆ ಅಂತ ಡಿಪ್ರೆಷನ್ಗೂ ಹೋಗ್ಬಾರ್ದು, ಅಥವಾ ರಿವೆಂಜ್ ಕೂರ್ಬಾರ್ದು. ನಿಮ್ ಕೆಲಸ ಏನಿತ್ತು ಅದನ್ನ ಮಾಡ್ಬೇಕು ತಾನೆ, ಇದು ಮಾಡಲ್ಲ. ಇದರಿಂದಾಗಿ ನೀವೇನ್ ಮಾಡ್ತೀರಿ, ರಿವೆಂಜ್ ಇಳಿತೀರಿ. ರಿವೆಂಜ್ ಇಳಿದಾಗ ಅದು ಇನ್ನು ಭಯಂಕರವಾಗತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾನು ಹೇಳೋದು, ಬೆಳಿಗ್ಗೆ ಬಂದಂತಹ ದುಡ್ಡು ಮಾರ್ನಿಂಗ್ ಅಲ್ಲಿ ಏನಾರ ಪ್ಲಸ್ ಆಗಿತ್ತಂತ ಇಟ್ಕೊಳ್ಳಿ, ಅದು ಬೇಕಾದ್ರೆ 500 ರೂಪಾಯಿ ಬಂದಿರ್ಲಿ ಅಥವಾ 1000 ರೂಪಾಯಿ ಬಂದಿರ್ಲಿ, ಓಕೆನಾ? ಅದೇನಾದ್ರೂ ಒಂದು ನೆಕ್ಸ್ಟ್ ಟ್ರೇಡ್ ಮಾಡಕ್ ಹೋಗ್ಬಿಟ್ಟು ಅದು ಏನಾದ್ರು ನ್ಯೂಟ್ರಲ್ ಆಗೋಯ್ತು. ಈಗ ನಿಮ್ ಟಾರ್ಗೆಟ್ ಪರ್ ಡೇಗೆ, ಉದಾಹರಣೆಗೆ ಪರ್ ಡೇಗೆ 2000 ರೂಪಾಯಿ ಇದೆ, 2000 ರೂಪಾಯಿ ಮಾಡಬೇಕು ಅಂತ ಹೊರಟಿರ್ತೀರಿ. ಫಸ್ಟ್ ಟ್ರೇಡ್ 1000 ರೂಪಾಯಿ ಬಂದಿರುತ್ತೆ. ಸೊ ನಿಮ್ಗೆ ಇನ್ನೂ 1000 ಬೇಕಲ್ಲ ಅಂತ ನೆಕ್ಸ್ಟ್ ಟ್ರೇಡ್ ಮಾಡಕ್ ಹೋಗ್ತೀರಿ. ನೆಕ್ಸ್ಟ್ ಟ್ರೇಡ್ ಮಾಡಕ್ ಹೋದಾಗ ಅದು ಸ್ಟಾಪ್ ಲಾಸ್ ಆಗಿ ಇದು 1000 ಹೋಯ್ತು. ಈಗ ಸ್ಟಾರ್ಟ್ ಏನು, ಬೆಳೆ 1000 ರೂಪಾಯಿ ಬಂದಿತ್ತು, ನಾ ಬಿಟ್ಬಿಟ್ಟೆ. ಈಗ 1000 ತಗೊಬೇಕು, ಒಂದು ಇವತ್ತಿಂದ 2000 ಬರಬೇಕು, ಒಂದು ಒಟ್ಟು 3000 ಬರಬೇಕು, ರೈಟ್? ಅದಲ್ದೇನೆ ಬ್ರೋಕರೇಜ್ ಜಾಸ್ತಿ ಆಗಿದೆ. ಸೊ ಒಟ್ಟು ನನಗೆ 3500 ರೂಪಾಯಿ ಬರಬೇಕು. 3500 ರೂಪಾಯಿಗೆ ಯಾವ್ದಲ್ಲಿ ಬರಬೇಕು? ನೆಕ್ಸ್ಟ್ 3 ಟ್ರೇಡ್ ಅಲ್ಲ, ನೆಕ್ಸ್ಟ್ ಟ್ರೇಡ್ ಅಲ್ಲೇ, ನೆಕ್ಸ್ಟ್ ಇಮಿಡಿಯೇಟ್ ಟ್ರೇಡ್ ಅಲ್ಲೇ ನನಗೆ ಬರಬೇಕು. ಇಮಿಡಿಯೇಟ್ ಟ್ರೇಡ್ ಅಲ್ಲೇ ಬರ್ಬೇಕಂದ್ರೆ ಆ ಟ್ರೇಡಿನ ಕೆಪಾಸಿಟಿ, ಈಗ ಒಂದೊಂದಕ್ಕೊಂದು ಕೆಪಾಸಿಟಿ ಇರುತ್ತಲ್ಲ, ಆ ಟ್ರೇಡಿನ ಕೆಪಾಸಿಟಿ ಇರುವುದೇ 15 ಪಾಯಿಂಟ್ ಆದ್ರೂ ನಾವು ಅದನ್ನ ಒಪ್ಪುವುದಿಲ್ಲ, 15 ಪಾಯಿಂಟಿಗೆ ಒಪ್ಪೋದಿಲ್ಲ. ಹಂಗೂ 15 ಪಾಯಿಂಟಿಗೆ ಒಪ್ತೀವಿ ಅಂತ ಇಟ್ಕೊಂಡ್ರು ನಮ್ ಲಾಟ್ ಅದು ಇದ್ದಿದ್ದು, ಫಾರ್ ಎಕ್ಸಾಂಪಲ್ ಒಂದು ಲಾಟ್ ಅಲ್ಲಿ 15 ಪಾಯಿಂಟ್ ಅಂದ್ರೆ 1000 ರೂಪಾಯಿ ಬರೋದು. ಅಂದ್ರೆ ನಮಗ್ ಬೇಕಾಗಿದ್ದು 3500. ಆ ಟ್ರೇಡ್ 15 ಪಾಯಿಂಟ್ ಕೊಡೋದು ಅಂತ ಗೊತ್ತಿದೆ. ಏನ್ ಮಾಡ್ತೀವಿ, ಬೈ ಡಿಫಾಲ್ಟ್ ಆಗಿ ಲಾಟ್ ಅನ್ನ 4 ಮಾಡ್ತೀವಿ. 4 ಲಾಟ್ ಇನ್ಕ್ರೀಸ್ ಮಾಡಿ ಹೋಗಿ ರಿವೆಂಜ್ ಬೀಳ್ತೀವಿ. ಅದು ಕ್ಲೀನ್ ಆಗಿ 15 ಪಾಯಿಂಟ್ ಕೊಟ್ರೆ ಓಕೆ, ಅವನು 13 ಕೊಟ್ರು ನಮ್ಗೆ ಅಕ್ಸೆಪ್ಟ್ ಮಾಡಿ ಹೊರಗೆ ಬಂದಿರಲ್ಲ. ವಾಪಸ್ ಬಂದಾಗ ತಿರ್ಗಾ 10 ಪಾಯಿಂಟ್ ಕೊಡ್ತೀವಿ. ಲಾಟ್ ಇನ್ಕ್ರೀಸ್ ಇದ್ದಾಗ ಲಾಸ್ ಜಾಸ್ತಿ ಆಯ್ತು. ಈಗ ಯುದ್ಧ ಸ್ಟಾರ್ಟ್. ನಿಮ್ಮ ಪ್ಲಾನಿಂಗ್ ಏನಾಯ್ತು? ನೀವು ಈ ತಿಂಗಳು ಪೂರ್ತಿ ನಾನು 4 ಲಾಸ್ ಕೊಡ್ತೀನಿ, ಇಷ್ಟೇ ಲಾಸ್ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದಂತಹ ನಿಮ್ಮ ಪ್ಲಾನಿಗೆ ನೀವೇ ಯಾಕೆ ಮರ್ಯಾದೆ ಕೊಡಲಿಲ್ಲ? ಕರೆಕ್ಟ್ ಅಲ್ವಾ? ನಿಮ್ಮ ಮರ್ಯಾದೆ ಬಿಟ್ರಿ, ನೀವೆಲ್ಲ ಟೋಟಲಿ ಅಪ್ಸೆಟ್ ಆದ್ರಿ, ಟೋಟಲ್ ರಿವೆಂಜಿಗೆ ಬಿದ್ರಿ. ರಿವೆಂಜಿಗೆ ಬಿದ್ದೆಲ್ಲ ಲಾಸ್. ಈಗ ಹಂಗಾರೆ ಇಲ್ಲಿ ಸ್ಟ್ರಾಟಜಿ ಏನಾದ್ರು ತಪ್ಪು ಮಾಡ್ತಾ? ಯೋಚನೆ ಮಾಡಿ, ಸ್ಟ್ರಾಟಜಿ ಏನಾದ್ರು ತಪ್ಪು ಮಾಡಿದ್ಯಾ? ಇಲ್ಲ. ಇಲ್ಲಿ ತಪ್ಪು ಮಾಡಿದ್ಯಾ? ಅದು ನಿಮ್ಮ ರಿಸ್ಕ್ ರಿವಾರ್ಡ್. ಕರೆಕ್ಟಾ? ಸೊ ಇದಕ್ಕೊಂದು ಸಿಂಪಲ್ ಆಗಿ ನಾವೊಂದು ಲೆಕ್ಕಾಚಾರ ಕೊಡ್ತೀವಿ ನೋಡಿ. ತುಂಬಾ ವಿಡಿಯೋಸ್ಗಳಲ್ಲಿ ಲೆಕ್ಕಾಚಾರಗಳು ರಿಸ್ಕ್ ರಿವಾರ್ಡ್ ಬಗ್ಗೆ, ರಿವೆಂಜ್ ಬಗ್ಗೆ ಎಲ್ಲ ಹೇಳಿದ್ದೀನಿ, ಸರಿ. ಇಲ್ಲೊಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಎಷ್ಟೆಷ್ಟೋ ಜನದ್ದು ಬೇರೆ ಬೇರೆ ರೀತಿ ಇದೆ, ಆದ್ರೆ ನಾನು ಅದನ್ನು ಒಪ್ಪಲ್ಲ. ಇಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡೋದಂತಾದ್ರೆ ಮಿನಿಮಮ್ ನೀವು ಪರ್ ಟ್ರೇಡಿಗೆ 5% ನೀವು ರಿಸ್ಕ್ ತೆಗೆದಿಡ್ಬೇಕಾಗಿ ಬರುತ್ತೆ. ಉದಾಹರಣೆಗೆ ನಾವು ಹೇಳೋದು 25,000 ರೂಪಾಯಿ ಕ್ಯಾಪಿಟಲ್ ಇದ್ರೆ ನೀವು 1 ಲಾಟೇ ಟ್ರೇಡ್ ಮಾಡಕ್ಕಾಗದು. ಯಾಕೆ 1 ಲಾಟ್ ಟ್ರೇಡ್ ಮಾಡಕ್ಕಾಗದು ಅಂತ ಕೇಳಿದ್ರೆ, ಅದರಲ್ಲಿ ನಿಮ್ಗೆ 5% ಅಂತ ಹೇಳಿದ್ರೆ 1250 ರೂಪಾಯಿಯನ್ನ ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇರಬೇಕು ಪರ್ ಟ್ರೇಡ್. ಯಾಕೆ 1250 ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರ್ ಟ್ರೇಡ್ಗೆ ನೀವು ಮಿನಿಮಮ್ 15ರಿಂದ 20 ಪಾಯಿಂಟ್ ಸ್ಟಾಪ್ ಲಾಸ್ ಹಿಡದೆ ಯಾವ ಟ್ರೇಡ್ ಅನ್ನು ಆಪ್ಷನ್ಸ್ ಅಲ್ಲಿ ಮಾಡಕ್ ಸಾಧ್ಯವೇ ಇಲ್ಲ. ನಿಫ್ಟಿಯಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಮಿನಿಮಮ್ ಟು ಮಿನಿಮಮ್ ಬೇರ್ ಮಿನಿಮಮ್ ಸ್ಟಾಪ್ ಲಾಸ್ 15ರಿಂದ 20 ಪಾಯಿಂಟ್. 10 ಪಾಯಿಂಟ್ 5 ಪಾಯಿಂಟ್ ನಿಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಸ್ಟಾಪ್ ಲಾಸ್ ಅನ್ನ ಬೈಯಿಂಗ್ ಅನ್ನ ಲೋನ್ ಅಲ್ಲಿ ಮಾಡಿ ಆ ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡಕ್ ಆದ್ರೆ ಓಕೆ. ಬಟ್ ಈ ಒಂದು ಆ ಕುಷನ್ ಅಂತ ಇರುತ್ತಲ್ಲ, ಎಲ್ಲದಕ್ಕೊಂದು ಕುಷನ್ ಇರುತ್ತೆ, ಒಂದು ಸ್ವಲ್ಪ ಫ್ಲೆಕ್ಸಿಬಲ್, ಅದು ಓಡಾಡ್ಲಿಕ್ಕೆ ಜಾಗ ಕೊಡಬೇಕು. ಆ ಓಡಾಡ್ಲಿಕ್ಕೆ ಜಾಗ ಕೊಟ್ಟು ಮಾಡ್ಬೇಕಂದ್ರೆ 15ರಿಂದ 20 ಪಾಯಿಂಟ್ ಸ್ಟಾಪ್ ಲಾಸ್ ಇಡ್ಲೇಬೇಕು. ಅಂದ್ರೆ 1250 ರೂಪಾಯಿ ನಾವು ಸ್ಟಾಪ್ ಲಾಸ್ ಪರ್ ಟ್ರೇಡ್ ಕೊಡ್ಲೇಬೇಕು. ಹಂಗಿದ್ದಾಗ ನಮ್ಗೆ 25,000 ರೂಪಾಯಿ ಕ್ಯಾಪಿಟಲ್ ಇಲ್ಲದೆ 1 ಲಾಟು ಟ್ರೇಡ್ ಮಾಡಕ್ ಆಗಲ್ಲ. ಅದಕ್ಕೆ ತುಂಬಾ ಜನ ನಂಗೆ ಹೇಳ್ತಾರೆ, 15,000 ರೂಪಾಯಿ ಇದೆ ಸರ್, 12,000 ರೂಪಾಯಿ ಇದೆ, ನಾನು 1 ಲಾಟ್ ಟ್ರೇಡ್ ಮಾಡ್ಬೋದಾ ಅಂತಾರೆ. ನಾನು ಇಲ್ಲ ಅಂತೀನಿ. ಯಾಕೆ? ಒಂದು ದಿವಸ ಏನಾದ್ರು ನಾವು ಪರ್ ಡೇ ಕ್ಯಾಪಿಟಲ್ ರಿಸ್ಕ್ 10%, ಅಂದ್ರೆ ಒಂದೇ ಟ್ರೇಡ್ ಅಲ್ಲಿ ನಾವು ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ.
ಟೈಮ್ಸ್ ಅದು 2 ಟ್ರೇಡ್ಗೆ ಹೋಗುತ್ತೆ. 2 ಟ್ರೇಡ್ ಹೋದಾಗ 10%, ಯಾಕಂದ್ರೆ 2 ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, 2 ಸ್ಟಾಪ್ ಲಾಸ್ ಇಟ್ಟಾದ್ರೆ 10% ಹೋಗುತ್ತೆ. 10% ಹೋದ್ರೆ 2,500 ರೂಪಾಯಿ ಹೋಗುತ್ತೆ. 2,500 ರೂಪಾಯಿ ನಿಮ್ಮ 25,000 ರೂಪಾಯಿ ಹೋದ್ರು 22,500 ರೂಪಾಯಿಯಲ್ಲಿ ನೀವು ಇನ್ನೂ 3 ದಿವಸ ಟ್ರೇಡ್ ಮಾಡಬಹುದು. ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾ ಇದ್ರು. ಯಾಕೆ 4 ದಿವಸ ಲಾಸ್ ಅಂತ ಹೇಳಿದ್ವಿ. 4 ದಿವಸ ಲಾಸ್ ಅಂದ್ರೆ ಎಷ್ಟಾಯ್ತು? 10,000 ರೂಪಾಯಿ ಆಯ್ತು. ಕಂಟಿನ್ಯೂಸ್ ಲಾಸ್. ಇವತ್ತು ಲಾಸ್ 2 ಟ್ರೇಡ್, ನಾಳಿದ್ದು ಲಾಸ್ 2 ಟ್ರೇಡ್, ನಾಳಿದ್ದು ಲಾಸ್ 2 ಟ್ರೇಡ್. ಹಂಗಾಗಲ್ಲ. ಆಯ್ತು ಅಂತ ಇಟ್ಕೊಳ್ಳೋಣ. ಇಟ್ಕೊಂಡ್ರೆ 10,000 ರೂಪಾಯಿ ಹೋಯ್ತು. 15,000 ರೂಪಾಯಿ ಇಟ್ಕೊಂಡ್ರು ನಿಮಗೆ ಇನ್ನೂ ಒಂದು ಲಾಟ್ ಬೈ ಮಾಡ್ಲಿಕ್ಕೆ ಕೆಪಾಸಿಟಿ ಇರುತ್ತೆ. ಯಾಕೆಂದ್ರೆ ನಮ್ಮ ಈಗ ಸ್ಟ್ರಾಟಜಿ ಪ್ರಕಾರ ಏನ್ ಹೇಳುತ್ತೆ? 80-20 ಅಂದ್ರೆ 20% ಲಾಸೇ, 80% ಪ್ರಾಫಿಟ್. ಸೊ 4 ದಿವಸ ಲಾಸ್ ಆಯ್ತು, ಆಮೇಲೆ ಯಾವ ದಿವಸನೂ ಲಾಸ್ ಆಗಲ್ಲ ಒಂದು ವೇಳೆ ಕಂಟಿನ್ಯೂಸ್ ಆಗಿ ಆಗಿದ್ರೆ. ಹಾಗಾಗಿ ನೆಕ್ಸ್ಟ್ ಡೇ ಮಾಡಬೇಕಾದ್ರೆ ದುಡ್ಡೇ ಇಲ್ಲ ಅಂದ್ರೆ ಅಲ್ವಾ? ಅದಕ್ಕೆ ನಾವು 15,000 ರೂಪಾಯಿ ಯಾರು ಇಟ್ಕೊಬೇಕು ಅನ್ನೋ ಲೆಕ್ಕದಲ್ಲಿ 25,000 ರೂಪಾಯಿ ಬೇಕೇ ಬೇಕು ಒಂದು ಲಾಟ್ ಮಾಡ್ಲಿಕ್ಕೆ. ಸರಿಯಾ? ಕೆಲವರು 10,000 ರೂಪಾಯಿ ಇಟ್ಕೊಂಡ್ರೆ 4 ದಿವಸನೂ ಲಾಸ್ ಆಗೋದ್ರೆ ಎಲ್ಲಿತ್ತು ದುಡ್ಡು? 1 ದಿವಸ ಮುಗಿದ್ರೆ ನೆಕ್ಸ್ಟ್ ಡೇ ತಗೊಳಕ್ಕಾಗಲ್ಲ, ನೀವು ಔಟ್ ಆಫ್ ದ ಮನಿ ಹೋಗ್ಬೇಕಾಗತ್ತೆ ಅಲ್ವಾ? ಅದು ವರ್ಕ್ ಆಗಲ್ಲ. ನಿಮ್ಮ ಸ್ಟ್ರಾಟಜಿ ಅನಾಲಿಸಿಸ್ ಒಂದ್ರಲ್ಲಿ ಮಾಡಿರ್ತೀರಿ, ಅದನ್ನ ಸ್ಟಾಪ್ ಲಾಸ್ ಕೊಡಕ್ಕೆ ಆಗಲ್ಲ, ಅದು ಬೈ ಮಾಡಕ್ ಆಗಲ್ಲ ಅಂತ ನೀವು ಇನ್ನೊಂದಕ್ಕೆ ಹೋದ್ರೆ ಆಗಲ್ಲ. ಅದಕ್ಕೆ ನನ್ನ ಪ್ರಕಾರವಾಗಿ ಪರ್ ಟ್ರೇಡ್ಗೆ 5%, ಪರ್ ಡೇಗೆ 10% ರಿಸ್ಕ್, ಅಂಡ್ ನಂಬರ್ ಆಫ್ ಟ್ರೇಡ್ ಪರ್ ಡೇ 2. 2ಕ್ಕಿಂತ ಜಾಸ್ತಿ ಟ್ರೇಡ್ ಮಾಡಬಾರ್ದು. ಅದು ಏನಾದ್ರೂ ಆಗ್ಲಿ, ಯಾವತ್ತಿನ ಕತೆ ಮುಗೀತು ಅಂತ ಬಿಡಬೇಕು. ಇದು ರಿಸ್ಕ್ ರಿವಾರ್ಡ್. ಇದ್ರ ಮಾಡೋದ್ರಿಂದ ಏನಾಗುತ್ತೆ? ಇದು ಮಾಡೋದ್ರಿಂದಾಗಿ ಒಂದು ಚಿಕ್ಕ ಲೆಕ್ಕ ಸಿಗುತ್ತೆ. ಏನ್ ಲೆಕ್ಕ ಸಿಗುತ್ತೆ ಅಂತ ಕೇಳಿದ್ರೆ, ಉದಾಹರಣೆಗೆ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ. 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದ್ರೆ ಎಷ್ಟು? ನಾವು 4 ಲಾಟ್ ಮಾಡ್ಬೋದು ನಮ್ಮ ಲೆಕ್ಕ ಪ್ರಕಾರ. 25,000ಕ್ಕೆ 4 ಲಾಟ್. ಸೊ ನಿಮ್ಮ 5% ರಿಸ್ಕ್ ಅಂದ್ರೆ 5,000 ರೂಪಾಯಿ ರಿಸ್ಕ್ ಇಡ್ತೀರಿ. 5,000 ರೂಪಾಯಿ ರಿಸ್ಕ್ ಅಂದ್ರೆ ಎಷ್ಟಾಯ್ತು ಇದರಲ್ಲಿ? 20.15ರಿಂದ 20 ಪಾಯಿಂಟ್ ಅಂದ್ರೆ 5,200 ಮ್ಯಾಕ್ಸಿಮಮ್. ಯಾಕಂದ್ರೆ 20 ಪಾಯಿಂಟ್ ಅಂತ ಹೇಳಿದ್ರೆ ಸರಿಯಾ? ನಿಮ್ಮ ಪರ್ ಡೇ ಪರ್ ಟ್ರೇಡ್ ರಿಸ್ಕಿಗೆ ನೀವು ಬಂದ್ರಿ. 2 ಟ್ರೇಡ್ ಅಂದ್ರು 10,000 ರೂಪಾಯಿ ರೈಟ್ ಕರೆಕ್ಟ್ ಆಗಿ ಬರುತ್ತೆ. ಇದು ನೀವು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರಿ ಅಂತ ಆದ್ರೆ ಎಷ್ಟು ನಮ್ದು ವಿನ್ನಿಂಗ್ ಡೇಸ್ ಟೋಟಲ್ ನಮಗಿರೋದು ಎಷ್ಟು? 20 ಟ್ರೇಡಿಂಗ್ ಡೇಸ್. ಕೆಲವು ದಿವಸ 22 ಆಗುತ್ತೆ, ಕೆಲವು ದಿವಸ ಬೇರೆ ಬೇರೆ ಆಗುತ್ತೆ ಅಂತ ಇಟ್ಕೊಳ್ಳೋಣ. 20 ಟ್ರೇಡಿಂಗ್ ಡೇಸ್, ಅದರಲ್ಲಿ 4 ದಿವಸ ಸ್ಟಾಪ್ ಲಾಸ್. ಎಷ್ಟು ಉಳಿತು? 16 ದಿವಸ ಬಂತು ಅಂತ ಇಟ್ಕೊಳ್ಳೋಣ. ನಮ್ದು ಸೇಮ್ ಪರ್ ಡೇ 10,000 ತರಾನೇ ಪರ್ ಡೇ ನೀವು ಮಾಡ್ತಾ ಇದ್ದೀರಿ. ಓಕೆನಾ? ಎಷ್ಟಾಯ್ತು ಇದು? 1,60,000 ರೂಪಾಯಿ ಅರ್ನ್ ಮಾಡಿದ್ರಿ. ಸರಿಯಾ? 4 ದಿವಸದ ಸ್ಟಾಪ್ ಲಾಸ್ ತೆಗೀರಿ. ಎಷ್ಟು ಹೋಗುತ್ತೆ? 4 ದಿವಸಕ್ಕೆ 40,000 ರೂಪಾಯಿ. 40,000 ರೂಪಾಯಿ ಕಳೀರಿ. ಕಳೆದ್ರೆ ಉಳಿಯೋದು 1,20,000 ರೂಪಾಯಿ ನಿಮಗೆ ಸಿಗುತ್ತೆ. 1 ಲಕ್ಷ ರೂಪಾಯಿ ಬಂಡವಾಳದಲ್ಲಿ 1 ಲಕ್ಷ ರೂಪಾಯಿ 20,000 ಆಗುತ್ತೆ ಸರ್ ಅಂದ್ರೆ ಮಾಡಿದ್ದು ಸ್ಕ್ರೀನ್ ಶಾಟ್ ಅನ್ನ ಮೊನ್ನೆ ಅಷ್ಟೇ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ ನೋಡಿ. 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇಟ್ಕೊಂಡು ಅವ್ರು 1,20,000 ರೂಪಾಯಿ ಮಾಡಿದ್ದಾರೆ. ಅವರ ಸ್ಕ್ರೀನ್ ಶಾಟ್ ವೆರಿಫೈಡ್ P&L, ಬೇರೆ ಅಲ್ಲ, ವೆರಿಫೈಡ್ P&L ಅನ್ನ ಹಾಕಿದ್ದೀವಿ. ಚೆಕ್ ಮಾಡದೇ ಇದ್ದವರು ಟೆಲಿಗ್ರಾಮಿಗೆ ಬಂದು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೀವು ತುಂಬಾ ಡಿಲೇ ಆಗಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಅದು ಸಿಗೋದೇ ಇರ್ಬೋದು. ರೀಸೆಂಟ್ ಆಗಿ ನೋಡ್ತಾ ಇದ್ದವ್ರಿಗೆಲ್ಲ ಟೆಲಿಗ್ರಾಮ್ ಸಿಗುತ್ತೆ. ಮೊನ್ನೆ ಅಷ್ಟೇ ಹಾಕಿದ್ದೀವಿ. ಓಕೆನಾ? 1 ವಾರದೊಳಗೆ ಸಿಕ್ಕಿರುತ್ತೆ. ಸರಿಯಾ? ನೋಡಿ. ಹಂಗೆ ಇಲ್ದಿದ್ರು ತಿರ್ಗಾ ರಿಕ್ವೆಸ್ಟ್ ಮಾಡಿ ತಿರ್ಗಾ ನೆಕ್ಸ್ಟ್ ಮಂತ್, ಯಾಕೆ ನಾವು ಪ್ರತಿ ತಿಂಗಳು ಅದೇ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಮಂತ್ ಮಾಡೋ ಸ್ಟೂಡೆಂಟ್ ಇದೇ ಕಳಿಸ್ತೀವಿ. ಸ್ಟೂಡೆಂಟ್ ಇದು ಯಾಕೆ ಕಳಿಸ್ತೀವಿ ಅಂದ್ರೆ, ನಾವು ಮಾಡ್ತೀವಿ ಅಂದ್ರೆ ನೀವು ಹೇಳ್ತೀರಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್, ನಿಮಗೆ ಅನುಭವ ಇದೆ, ಸೊ ಹಾಗಾಗಿ ನೀವು ಮಾಡ್ತಾ ಇದ್ದೀರಿ, ನಮ್ಗೆಲ್ಲ ಅಷ್ಟು ಅನುಭವ ಇಲ್ಲ ಅಂತೀರಿ. ನಿಮ್ ತರನೇ ಇರೋ ಒಬ್ಬ ವಿದ್ಯಾರ್ಥಿ ಮಾಡ್ತಾ ಇದ್ದಾನೆ ಅಂದಾಗ ಯಾಕೆ ಅವ್ರ ಕೈಲಿ ಮಾಡೋಕ್ಕಾಗುತ್ತೆ, ನಿಮ್ ಕೈಲಿ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಫೀಲ್ ಬರಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಇದು ಒಂದು ಸಿಂಪಲ್ ಲೆಕ್ಕ. ಇದನ್ನ ನೀವು ಗಟ್ಟಿ ಹಿಡಿದು 70 ಟ್ರೇಡಿಂಗ್ ಡೇಸ್ ಅಲ್ಲಿ 4 ದಿವಸ ಲಾಸ್ ಆದ್ರೂ ಕ್ಲೋಸ್ ಮಾಡಿ ಎದ್ದು ಬರ್ತೀನಿ, ಪ್ರಾಫಿಟ್ ಇಷ್ಟಕ್ಕೆ ಫಿಕ್ಸ್ ಆಗ್ತೀನಿ, 1 ತಿಂಗಳು ನಾ ಮಾಡ್ತೀನಪ್ಪ, ಏನಾದ್ರೂ ಆಗ್ಲಿ. ನಂದು ಇದೇ ಸ್ಟ್ರಾಟಜಿ, ಬೇರೆ ಸ್ಟ್ರಾಟಜಿ ಬಗ್ಗೆ ಹೊಸ ವಿಡಿಯೋನು ನೋಡೋದಿಲ್ಲ, ಹೊಸ ಕೋರ್ಸ್ಗೂ ಹೋಗೋದಿಲ್ಲ, ಏನು ಮಾಡೋದಿಲ್ಲ. 1 ತಿಂಗಳು ಇದೊಂದೇ. ಈಗ ನಮ್ಮ ಯೂಟ್ಯೂಬ್ ನೋಡ್ಕೊಂಡು ಎಷ್ಟೋ ಜನ 12 ಗಂಟೆ ಝೋನ್ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದಾರೆ ಫ್ರೀ ಆಗಿ. 12 ಗಂಟೆ ಝೋನು ಇದು ಮಾಡ್ತೀನಿ 1 ಅವರ್ ಝೋನ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಬೇಕು, ಬೇರೆ ಅಲ್ಲಾಡ್ಬಾರ್ದು. 1 ತಿಂಗಳು ಲಾಸು ಇಷ್ಟೇ ಡಿಸೈಡೆಡ್ ಪ್ಲಾನ್ ಎಲ್ಲ ಮಾಡ್ಕೊಂಡ್ ಬಂದ್ ನೋಡಿ. ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನೀವು ಹೇಳಿದ್ ನಾ ಕೇಳ್ತೀನಿ. ಅಲ್ಲಿ ಸಕ್ಸಸ್ ಆದ್ರೆ ನೀವೇನ್ ಮಾಡ್ತೀರಿ? ನೀವು 10 ಜನಕ್ಕೆ ತಿಳಿಸ್ಬೇಕು.
ಹೌದು ಮಾರೆಯ, ಸ್ಟ್ರಾಟಜಿ ಮುಖ್ಯ ಇಲ್ಲ, ರಿಸ್ಕ್ ರಿವಾರ್ಡ್ ಮುಖ್ಯ ಅಂತ. ಸೊ ನನ್ನ ಲೆಕ್ಕದಲ್ಲಿ ರಿಸ್ಕ್ ರಿವಾರ್ಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರಾಟಜಿ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ತಿಳಿಸಿ ನಿಮ್ಮ ಕಮೆಂಟ್ ಅಲ್ಲಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಮ್ಮ ಚಾಲೆಂಜ್ ಇದೆ ಈ ವಿಡಿಯೋಕ್ಕೆ, ಕೊನೆವರೆಗೆ ಯಾರು ನೋಡಿದಿರೋ ಅವ್ರು ನಿಜವಾಗ್ಲೂ ಗ್ರೇಟ್, ಕಂಗ್ರ್ಯಾಚುಲೇಷನ್. ಅಂಡ್ 1,000 ವ್ಯೂ ಜಾಸ್ತಿ ದಾಟಿದ್ರೆ ನಿಜವಾಗ್ಲೂ ನಾನು ಚಾಲೆಂಜಲ್ಲಿ ಸೋತಂಗೆ, ನೀವು ಗೆದ್ದಂಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.